ಅಂಡರ್-19 ವಿಶ್ವಕಪ್ ಫೈನಲ್ನಲ್ಲಿ ಗೆದ್ದು ಬೀಗಿದೆ ಭಾರತ. ಇಂಗ್ಲೆಂಡ್ ವಿರುದ್ಧ 100 ರನ್ಗಳಿಂದ ಭಾರತ ಭರ್ಜರಿ ಜಯವನ್ನ ಸಾಧಿಸಿದೆ. ಅಂಡರ್-19 ವಿಶ್ವಕಪ್ ಫೈನಲ್ನಲ್ಲಿ ಗೆದ್ದು ಬೀಗಿದೆ ನಮ್ಮ ಭಾರತ. ಇಂಗ್ಲೆಂಡ್ ವಿರುದ್ಧ ಬರೋಬ್ಬರಿ 100 ರನ್ಗಳಿಂದ ಭಾರತ ಭರ್ಜರಿ ಜಯವನ್ನ ಸಾಧಿಸಿದೆ. 6ನೇ ಬಾರಿಗೆ ವಿಶ್ವಕಪ್ ಕಿರೀಟವನ್ನ ಮುಡಿಗೇರಿಸಿಕೊಂಡಿದೆ ನಮ್ಮ ಇಂಡಿಯಾ. ವೈಭವ್ ಸೂರ್ಯವಂಶಿ ಆರ್ಭಟಕ್ಕೆ ಇಂಗ್ಲೆಂಡ್ ತಂಡ ತತ್ತರಿಸಿ ಹೋಯಿತು. 80 ಎಸೆತಗಳಲ್ಲಿ 15 ಬೌಂಡ್ರಿ, 15 ಸಿಕ್ಸರ್ ಸಿಡಿಸಿ 175 ರನ್ಗಳನ್ನು ಗಳಿಸಿದ್ರು. ಇದರ ಜೊತೆಗೆ ಭಾರತ 50 ಓವರ್ಗಳಲ್ಲಿ 10 ವಿಕೆಟ್ ನಷ್ಟಕ್ಕೆ 411 ರನ್ಗಳನ್ನು ಕಲೆ ಹಾಕಿತು. ಇಂಗ್ಲೆಂಡ್ 40.2 ಓವರ್ಗಳಲ್ಲಿ 311 ರನ್ಗಳಿಗೆ ಆಲ್ಔಟ್ ಆಗಿದೆ. ಭಾರತ ಇಂಗ್ಲೆಂಡ್ ಅಂಡರ್-19 ವಿಶ್ವಕಪ್ ಫೈನಲ್ ಇದು. ಇಂಗ್ಲೆಂಡ್ಗೆ 412 ರನ್ಗಳ ಟಾರ್ಗೆಟ್ ಅನ್ನ ಭಾರತ ನೀಡಿತ್ತು. ಅಂಡರ್-19 ವಿಶ್ವಕಪ್ ಫೈನಲ್ನಲ್ಲಿ ವೈಭವ್ ಸೂರ್ಯವಂಶಿ ಅಬ್ಬರಿಸಿದ್ದಾರೆ. 80 ಎಸೆತಗಳಲ್ಲಿ 15 ಬೌಂಡ್ರಿ, 15 ಸಿಕ್ಸರ್ ಸಿಡಿಸಿ 175 ರನ್ಗಳನ್ನು ಗಳಿಸಿದ್ರು. ಇನ್ನು ಆಯುಷ್ ಅವರು 53 ರನ್, ವಿಹಾನ್ 30 ರನ್, ಅಭಿಜ್ಞಾನ್ 40 ರನ್, ಹಾಗೆ RS ಅಂಬರೀಶ್ 18 ರನ್, ಕನಿಷ್ಕ್ ಚೌಹಾನ್ 37 ರನ್ಗಳು. ಭಾರತ 50 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 411 ರನ್ಗಳನ್ನು ಕಲೆ ಹಾಕಿತು. ಇದರೊಂದಿಗೆ ಅಂಡರ್-19 ವಿಶ್ವಕಪ್ ಫೈನಲ್ನಲ್ಲಿ ಗೆದ್ದು ಬೀಗಿದೆ ನಮ್ಮ ಭಾರತ. और बहुत ही बढ़िया बैटिंग का तो वाकई में कमाल ही कर दिया आज तो. 411 रन बनाना कोई आसान काम नहीं है, बहुत ही बड़ा काम है. एंड वी आर रियली प्राउड ऑफ द होल टीम, द होल स्टाफ, ईच एंड एवरीबॉडी. आप कैसे खुशियां मनाएंगे आज? खुशियाँ मनाएंगे, खूब मिठाई बांटेंगे. हमारे अड़ोस पड़ोस सब ने उसको बचपन से खेलते हुए देखा है और सब लोग बड़े खुश हैं, पूछते हैं मेरे से भाई क्या हो रहा है क्या नहीं हो रहा है, और मैं बताता हूँ कि बहुत अच्छा चल रहा है, बहुत ही बढ़िया टीम चल रही है और ऐसे ही मेहनत करेंगे और आगे जीतेंगे. सीनियर टीम भी बहुत अच्छा खेल रही है. अब कल से हमारे यहाँ वर्ल्ड कप फिर शुरू हो जाएगा सीनियर टीम का. बहुत ही बढ़िया क्रिकेट में बहुत अच्छा चल रहा है हमारे यहाँ पर. और वेरी ಅಂಡರ್-19 ವಿಶ್ವಕಪ್ ಫೈನಲ್ನಲ್ಲಿ ನಮ್ಮ ಭಾರತ ತಂಡ ಗೆದ್ದು ಬೀಗಿದೆ. ಇಂಗ್ಲೆಂಡ್ ವಿರುದ್ಧ 100 ರನ್ಗಳಿಂದ ಭಾರತ ಭರ್ಜರಿ ಜಯವನ್ನ ಸಾಧಿಸಿದೆ. ಭಾರತದ ಪರ ವಿಶೇಷ ದಾಖಲೆಯನ್ನ ಸೃಷ್ಟಿಸಿದ್ದಾರೆ ವೈಭವ್ ಸೂರ್ಯವಂಶಿ. ಆಂಗ್ಲರ ವಿರುದ್ಧ ಸ್ಫೋಟಕ ಶತಕವನ್ನ ಸಿಡಿಸಿದ್ದಾರೆ ಸೂರ್ಯವಂಶಿ. ಇನ್ನು ಆಯುಷ್ ಅವರು 53 ರನ್ಗಳನ್ನು ಗಳಿಸಿದ್ರು, ವಿಹಾನ್ 30 ರನ್, ಅಭಿಜ್ಞಾನ್ 40 ರನ್. ಹೀಗೆ ಒಟ್ಟಾರೆಯಾಗಿ ಅಂಡರ್-19 ವಿಶ್ವಕಪ್ ಫೈನಲ್ನಲ್ಲಿ ಗೆದ್ದು ಬೀಗಿದೆ ನಮ್ಮ ಇಂಡಿಯಾ.